ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ 5:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಸ್ಕೂಲ್ ಹಾಲಿಡೇ. ಇವ್ರನ್ನ ಎಲ್ಲಿಡೆ ಇವ್ರನ್ನ ಇಲ್ಲಿಡೆ ಎಲ್ಲಿಡೆ ಇಲ್ಲಿಡೆ ಏನಾದರೆ ನಮ್ಮ ಅಪ್ಪುಗೆ ಬೆಡ್ ತಂದಿದ್ದೀನಿ, ಮಂಚ ತೊಗೊಂಬಂದಿದ್ದೀನಿ. ಮಂಚದ ಮೇಲೆ ಮಲ್ಕೋ ಅಂದರೆ ಹಾಂ, ಅವನನ್ನು ನಾನು ಇದು 2ನೇ ಸರಿನೋ 3ನೇ ಸರ ಇತ್ತು ಇಲ್ಲಿ ಮಲ್ಕೊಂಡಿರ್ತಾನೆ. ಎತ್ತಿ ಅಲ್ಲಿ ಒಯ್ದು ಹಾಕಿರ್ತೀನಿ, ಮತ್ತು ತಿರ್ಗಾ ಬಂದು ಇಲ್ಲೇ ಮಲ್ಕೊಳ್ತಾನೆ. ಮತ್ತೆ ಹಾಕೋದು, ಮತ್ತೆ ತೊಗೊಂಬಂದು ಇಲ್ಲೇ ಮಲ್ಕೊಳ್ಳೋದು. ಬಟ್ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ನನಗಂತೂ ಗೊತ್ತಿಲ್ಲ. ಬಟ್ ಏನಂದರೆ, ನಾನು ಸೋಫಾ ಇಲ್ಲಿ ಹಾಕಿದ್ದೀನಿ, ಎಲ್ಲರೂ ಇಲ್ಲೇ ಬಂದು ಮಲ್ಕೋತಾರೆ. ಬಟ್ ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟೆ ನಾನು ಮಂಚನ ತೊಗೊಂಡು ಬಂದೆ. ಅದು ಸಿಂಗಲ್ ಬೇಕಾದ್ರೆ ನಾನು ಅದನ್ನು ಸಿಂಗಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಬನ್ನಿರಿ ಮೇಡಮ್. ಗುಡ್ ಈವ್ನಿಂಗ್. ಬಟ್ ಇವಳು ಕೂಡ ಎದ್ಲು, ಮತ್ತೆ ತಿರ್ಗಾ ಬಂದು ಇಲ್ಲೇ ಮಲ್ಕೊಂಡಿದ್ದಾನೆ. ಬಟ್ ಇಲ್ಲೇ ನಿದ್ದೆ ಹತ್ತೋದು ಅಂತ ಅನಿಸುತ್ತೆ. ಒಂದೊಂದು ಸರಿ ಅನಿಸುತ್ತೆ ನನಗೆ, ಸೋಫಾ ಇನ್ನೊಂದು ಸರಿ ತೊಗೊಂಡ್ರೆ ಹೆಂಗಿರುತ್ತೆ, ಒಂದು ಮಲ್ಕೊಳ್ಳೋದಕ್ಕೆ, ಒಂದು ಕೂಡೋದಕ್ಕೆ. ಬಟ್ ಕಮೆಂಟ್ ಮಾಡಿ, ಯಾರ ಮನೆಗೆಲ್ಲ ಈ ಥರ ಇದೆಯೋ ಕಮೆಂಟ್ ಮಾಡಿ. ಇದು ಸ್ವಲ್ಪ ಏನು ವಾಷಬಲ್ ಇಲ್ಲ, ಅದಕ್ಕೋಸ್ಕರ ಇದನ್ನು ಜಾಸ್ತಿ ಸ್ವಲ್ಪ ಕೇರ್ ಮಾಡ್ತೀನಿ. ಹಾಗಾಗಿ ಇದ್ರ ಮೇಲೆ ಕವರ್ ಹಾಕ್ತೀನಿ. ಅದು ಕವರ್ ನಿಲ್ಲೋದೇ ಇಲ್ಲ. ನಾನು ತಿರ್ಗ ಎಷ್ಟು ದಿನಕ್ಕೆ ಎಷ್ಟು ಸರಿ ಹಾಕ್ತೀನೋ, ಎಷ್ಟು ಸರಿ ತೆಗಿತೀನೋ, ಎಷ್ಟು ಸರಿ ಜಾಡಿಸ್ತೀನಿ, ಮತ್ತು ಅದೇ ರೀತಿ ಆಗಿಬಿಡುತ್ತೆ. ಇಲ್ಲಿ ಒಬ್ಳು ಬಂದು ಸೋಫಾ ಮೇಲೆ ಹಾಕಿದ್ದೆ, ಬಟ್ ಅವಳು ಕೂಡ ಬಂದು ಇಲ್ಲೇ ಮಲ್ಕೊಂಡ್ಳು. ಯಾರೆಲ್ಲ ತೊಗೋತೀರಾ ಮುಂದೆ ಮದುವೆ ಆದಮೇಲೆ, ಸೋಫಾ ಸೆಟ್ಟನ್ನೇ 2 ಥರ ತೊಗೊಳ್ಳಿ. 2, ಒಂದು ಬೆಡ್ರೂಮ್ನಲ್ಲಿ, ಒಂದು ಹಾಲಲ್ಲಿ. ಬಟ್ ಅವಾಗಾದರೂ ಬಿಡ್ತಾರೇನೋ ನೋಡಬೇಕು. ನಮ್ಮ ಮನೇಲಿ ಯಾರೇ ಬರಲಿ, ಎಲ್ಲರೂ ಇದ್ರ ಮೇಲೆ ಮಲ್ಕೋತಾರೆ, ಸೋಫಾ ಮೇಲೆ. ಇದೂ ಮೆತ್ತಗಿದೆ, ಬಟ್ ಅದನ್ನು ಕೂಡ ಮೆತ್ತಗಿದೆ. ಯಾಕೆ ಇಲ್ಲೇ ಮಲ್ಕೋತಾರೋ ಗೊತ್ತಿಲ್ಲ. ಬಟ್ ಟಿ ವಿ ನೋಡ್ತಾರ ಮಲ್ಕೊಂಡು ಟಿ ವಿನೂ ನೋಡಲ್ಲ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಬಟ್ ಇವನನ್ನು ಓದಿಸ್ಬೇಕಾಗಿತ್ತು ಇವತ್ತು. ನಾಳೆ ಎಕ್ಸಾಮ್ ಇದೆ, ಅದು ಹಿಂದಿ ಎಕ್ಸಾಮ್ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೀನಿ. ಅವಳು ಕೂಡ ಮಲಗಿಸಿದ್ದೀನಿ. 1.5 ಅವರಲ್ಲಿ ಅವ್ರನ್ನ ಎಬ್ಬಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಮಾಡಿ ಓದಿಸ್ಬೇಕು. ಸೊ ಇವತ್ತು ಫುಲ್ ಡೇ ಏನಂದರೆ ಬೇಜಾರು. ನಮ್ಮ ತಂಗಿ ಆ್ಯಂಡ್ ನಮ್ಮ ವೈನಿ ಎಲ್ಲರೂ ಇದ್ರಲ್ಲ, ಅವಾಗ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ. ಚೆನ್ನಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಏನು ತಿನ್ಬೇಕನ್ನಿಸುತ್ತೋ ಅದನ್ನು ಮಾಡಿಕೊಂಡು ತಿಂತಿದ್ವಿ. ಬಟ್ ತುಂಬ ಚೆನ್ನಾಗಿರೋದು. ಬಟ್ ಹೋದ್ಮೇಲೆ ಮನಸ್ಸೇ ಬರ್ತಾಯಿಲ್ಲ. ಅಪ್ಪು ಅಂತೂ ಫುಲ್ ಬೇಜಾರಾಗಿದ್ದಾನೆ. ನಾಳೆ ಸ್ಕೂಲಿಗೆ ಹೋಗ್ತಾನಲ್ಲ, ಆವಾಗ ಸ್ವಲ್ಪ ಬೇಜಾರು ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಬಟ್ ಇಲ್ಲಿ ಯಾರೂ ಇಲ್ಲ ಅಂಥೇಳಿ ಅನ್ನೋದೊಂದು ಬೇಜಾರು ಅವನಿಗೆ. ಸೊ ಗೈಸ್, ಇವತ್ತು ಬೆಳಿಗ್ಗೆ ನಾನು ಏನು ತಿಂಡಿ ಮಾಡಿದ್ದೆ ಅಂದರೆ, ಪಲಾವ್ ತಿಂದ್ವಿ. ಅದಾದಮೇಲೆ ನಮ್ಮ ಫ್ರೆಂಡ್ ಬಂದಿದ್ದರು. ಒಂದು ಶಾರ್ಟ್ ವಿಡಿಯೋನ ಮಾಡ್ಕೊಂಡ್ವಿ. ಶಾರ್ಟ್ ವಿಡಿಯೋ ಭಾಳ ದಿನದಿಂದ ಅನ್ನಿಸ್ತಾಯಿತ್ತು ನನಗೆ, ಮಾಡಬೇಕು ಅಂತ ಅನಿಸಿತ್ತು. ಬಟ್ ಅವ್ರಿಗೂ ಕೂಡ ಟೈಮ್ ಇರಲಿಲ್ಲ. ಸೊ ಇವತ್ತು ಏನು ಬೇಗ ಟೈಮ್ ಮಾಡಿಕೊಂಡು ಆ್ಯಂಡ್ ಫೋನ್ ಹಚ್ಚಿ ಕೇಳಿ, ಅವರಿಗೆ ಇನ್ಸ್ಟಾಗ್ರಾಮ್ದಲ್ಲಿ 84 ಫಾಲೋವರ್ಸ್ ಇದ್ದಾರೆ. ತುಂಬ ಖುಷಿ ನನಗೆ. ಬೆಳೆದ್ರು, ಎಷ್ಟೇ ಬೆಳೆದ್ರು ಒಂದು ಫ್ರೆಂಡ್ ಥರ. ಮೊದಲು ಯಾವ ರೀತಿ ಫ್ರೆಂಡ್ ಇದ್ಲು, ಬಟ್ ಇದೇ ರೀತಿ ಈಗಲೂ ಕೂಡ ಅದೇ ರೀತಿಯಾಗಿ ಪ್ರೀತಿನ ತೋರಿಸ್ತಾರೆ. ಬಟ್ ಅಷ್ಟು ಜನ ಫಾಲೋವರ್ಸ್ ಇದ್ರೂ ಬಂದು ವಿಡಿಯೋ ಮಾಡಬೇಕು ಅಂತಂದಾಗ ರೆಸ್ಪೆಕ್ಟಿಂದ ಬಂದು ವಿಡಿಯೋಸ್ ಮಾಡ್ಕೊಂಡು ಹೋದರು. ತುಂಬ ಖುಷಿಯಾಯಿತು. ಆ್ಯಂಡ್ ಆ ವಿಡಿಯೋ ಕೂಡ ನೋಡೋಣ, ಶೇರ್ ಮಾಡೋಣ. ಅವರು ವಿಡಿಯೋ ಎಡಿಟ್ ಮಾಡಿ ಕಳಿಸಿದ್ರು ಅಂದರೆ ಶೇರ್ ಮಾಡ್ತೀನಿ, ಇಲ್ಲೇ ಹೋದರೆ ಹಾಕಿದ್ರು ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತೀನಿ. ಓಕೆ, ತುಂಬ ಖುಷಿಯಾಯಿತು ಬಂದು ಹೋಗಿದ್ದು. ಆ್ಯಂಡ್ ಊಟ ಏನೂ ಮಾಡಲಿಲ್ಲ, ನಾಷ್ಟಕ್ಕೆಲ್ಲ ರೆಡಿ ಮಾಡಿದ್ದೆ ನಾನು. ಅವ್ರು ಬರ್ತಾರಂತೇಳಿ ಒಂದು 1/2 ಅವರ್ ಮುಂಚೆನೇ ಹೇಳಿದರು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಜ್ಯೂಸು ಆ್ಯಂಡ್ ನಾಷ್ಟಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಬಂದ ತಕ್ಷಣ ಜ್ಯೂಸ್ ಕುಡಿದ್ರು ಆ್ಯಂಡ್ ನಾಷ್ಟ ಏನೂ ಮಾಡಲೇ ಇಲ್ಲ. ಬಂದು ಶೂಟ್ ಮುಗಿಸ್ಕೊಂಡು ಹೋದರು.
ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಟೈಮ್ ಇರಲ್ಲ, ತುಂಬ ಬ್ಯುಸಿ ಇರ್ತಾರೆ. ಯಾಕಂದರೆ ಭಾಳಷ್ಟು ಪ್ರಮೋಷನ್ ವಿಡಿಯೋಗಳು ಅದು ಇದು ಬರ್ತಿರ್ತವೆ, ಅದು ಮಾಡೋದ್ರಲ್ಲೇ ಬ್ಯುಸಿ ಇರ್ತಾರೆ. ಬಟ್ ಅಂಥ ಬ್ಯುಸಿಯಲ್ಲಿ ಬಂದು ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ತುಂಬ ಖುಷಿ ಆಯಿತು. ಅಮ್ಮಗೂ ಕೂಡ ವಿಡಿಯೋದಲ್ಲಿ ಕರ್ಕೊಂಡ್ವಿ, ಇಬ್ಬರು ಸೇರಿ ಆ್ಯಕ್ಟಿಂಗ್ ಮಾಡಿದ್ವಿ. ಬಟ್ ಅವರು ಕೂಡ ಮಾಡಿದ್ರು. ಸೊ ಗೈಸ್, ಹಾಗಾಗಿ ಇವತ್ತಿನ ವಿಡಿಯೋ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಏನಮ್ಮು ಹೇಳು, ಫ್ರೆಶಪ್ ಆಗಿ ಹೇಳು. ಹಾಂ ಫ್ರೆಂಡ್ಸ್, ಅಮ್ಮು ಒಂದು ವಿಡಿಯೋ ಶಾರ್ಟ್ ಮಾಡೋದಕ್ಕೆ ನನಗೆ ಒಂದು ಗಿಫ್ಟ್ ಬೇಕು ಅಂತ ಕೇಳಿದ್ದಾಳೆ. ಆ ಗಿಫ್ಟ್ ಅವಳಿಗೆ ನಾಳೆ ತಕ್ಕೊಡ್ಬೇಕು. ಅದು ಸ್ಕ್ರೀನ್ಶಾಟ್ ಕೂಡ ಹೊಡ್ಕೊಂಡಿದ್ದೀನಿ. ಹೌದಲ್ಲ, ಯಾವುದು ಅದು ಗಾಲಿ ಇದ್ದಿದ್ದಲ್ಲ. ಅದು ವಿಡಿಯೋ ಮಾಡೋದಕ್ಕೆ ಅದು ಒಂದು ಗಿಫ್ಟ್ ಬೇಡಿದ್ಲು. ಹಾಗಾಗಿ ಅದನ್ನು ನಾಳೆ ಇಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಶಾಪಲ್ಲಿ ಹೋಗಿ ತೊಗೊಂಬರ್ಬೇಕು. ಆ್ಯಂಡ್ ನೋಡೋಣ, ನಾಳೆ ಹೋಗ್ತೀನಲ್ಲ, ಅದು ಯಾವುದು ಏನು ಎತ್ತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಗೈಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಗಂಟೆ? 6 o'clock ಆಗ್ತಾಯಿದೆ. ಸ್ವಲ್ಪ ಲೈಟಾಗಿ ಕಾಫಿ ಕುಡಿದು ಫ್ರೆಶಪ್ ಆಗ್ತೀನಿ. ಯಾಕಂದರೆ ಇವ್ರನ್ನೂ ಹೋಮ್ವರ್ಕ್ ಮಾಡಿಸ್ಬೇಕು. ಆ್ಯಂಡ್ ನಾಳೆ ಎಕ್ಸಾಮ್ ಇದೆ, ಅದರದ್ದು ಪ್ರಿಪೇರ್ ಮಾಡಬೇಕು. ಬನ್ನಿ. ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ, ಮಲ್ಕೊಳ್ಳಿ. ಅಮ್ಮ, ನೀನು ಮುಖ ತೊಗೊಂಬೋಗು, ಮುಖ ತೊಗೊಂಬೋಗು. ಬಂಗಾರ, ಶ್ರೇಣು 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 ಶ್ರೇಣು. ಫ್ರೆಂಡ್ಸ್ ಇನ್ನೂ ಮಲ್ಕೊಂಡಿದ್ದಾರಲ್ಲ, ಅವ್ರನ್ನ ಎಬ್ಬಿಸ್ಬಿಟ್ಟು ಇವಾಗ ಕೈಕಾಲು ಮುಖ ಎಲ್ಲ ತೊಳೆದು ಆ್ಯಂಡ್ ಏನಾದರೂ ಸ್ವಲ್ಪ ತಿನ್ನೋಕ್ಕೆ ಕೊಟ್ಟು ಅವ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓದಿಸೋದಿದೆ. ಆ್ಯಂಡ್ ಹಾಗಾಗಿ ಇವಾಗ ಓದ್ಸೋಕ್ಕೆ ಕೂಡಿಸ್ದೆ ಅಂತಂದರೆ ಎಷ್ಟೊತ್ತು ಟೈಮ್ ತೊಗೋತಾರ ಗೊತ್ತಿಲ್ಲ, ನೋಡೋಣ ಬನ್ನಿ. ಫ್ರೆಂಡ್ಸ್, ಇನ್ನು ಫೈನಲಿ ಅವ್ರದ್ದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದರು. ಅದಾದಮೇಲೆ ಓದಿಸ್ಬೇಕಲ್ಲ, ನಾಳೆ ಎಕ್ಸಾಮ್ ಇದೆ. ಹಾಗಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಅಮ್ಮಗೆ ಮಲ್ಕೊಂಡಿದ್ದಾಳೆ. ಎದ್ದು ಕೂತು ಓದು ಬರಿ ಅಂದರೆ ಕೂರ್ತೀನಿರಮ್ಮ. ಮತ್ತು ಏನು ಹೇಳ್ತೀವಿ, ನೀನು ಕೇಳೋ ಪ್ರಶ್ನೆಗೆ ನಾನು ಏನಾದರೂ ಆನ್ಸರ್ ಮಾಡಿಲ್ಲ ಅಂದರೆ ಮಾತ್ರ ನಿನಗೆ ಹೊಡೆಯೋ ಅವಕಾಶ ಇದೆ, ಇಲ್ಲದೆ ಹೋದರೆ ಹೊಡೆಯೋ ಅವಕಾಶ ಇಲ್ಲ ಅಂತೇಳಿ ಹೇಳ್ತಾಯಿದ್ದು. ಎಷ್ಟೋ ವಿಷಯಗಳು ನಾನು ಅವಳಿಂದನೇ ಕಲ್ತಿದ್ದೀನಿ. ಹಾಗಾಗಿ ಏನು ಹೇಳಿದ್ರು ಕೇಳಬೇಕಲ್ಲ. ಹಾಗಾಗಿ ಅವ್ರನ್ನ ಸ್ವಲ್ಪ ಹೋಮ್ವರ್ಕ್ ಮುಗಿಸ್ದೆ. ಇನ್ನು ಅದಾದಮೇಲೆ ನೈಟಿಗೆ ಸ್ವಲ್ಪ ಏನಾದರೂ ಹುರುಳಿಕಾಳ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಹಳ್ಳುಗಳು, ಚಿಕ್ಕ ಚಿಕ್ಕದು ಹಳ್ಳುಗಳು ಎಷ್ಟೊಂದಿದೆ ಅಂದರೆ ಸಿಕ್ಕಾಪಟ್ಟಿದೆ. ತೊಗೊಳ್ಬೇಕಾದ್ರೆ ನಾವು ಸೇರ್ಗಟ್ಟಲೆ ತೊಗೊಂಡಾಗ ಅಷ್ಟೊಂದೇನು ನೋಡಲ್ಲ. ಬಟ್ ಅದು ಆದಮೇಲೆ ನಾವೇನು ಸ್ವಚ್ಛ ಮಾಡಿ ಹಾಕೋದಿರುತ್ತಲ್ಲ, ಆವಾಗ ನೋಡಿದೆ ನಾನು ಸಿಕ್ಕಾಪಟ್ಟೆ. ಇದೇನೋ ಅಂತೀವಲ್ಲ ನಾವು, ದುಡ್ಡು ಕೊಟ್ಟು ಕೆಲಸ ಹೆಚ್ಚಿಗೆ ತೊಗೊಂಡಂಗೆ ಈ ಥರ ಆಗ್ಬಿಡುತ್ತೆ. ಯಾರೆಲ್ಲ ತೊಗೊಳ್ತಿರೋ ಸ್ವಲ್ಪ ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ಈಗೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ತುಂಬ ಏನು ಮಾಡಿದೆ, ಹುಡುಕಾಡಿ ತೆಗೆದೆ ಹಳ್ಳುಗಳೆಲ್ಲ. ಯಾಕಂದರೆ ನೈಟ್ ಟೈಮ್ ಮಾಡ್ತಿರ್ತೀವಿ, ಹಳ್ಳುಗಳು ಜಾಸ್ತಿ ಇತ್ತು ಅಂದರೆ ನಮಗೆ ಕಷ್ಟ. ಹಾಗಾಗಿ ಬೆಳಗ್ಗೆ ಟೈಮ್ನಲ್ಲೇ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡಂದರೆ ನೈಟು ಈಸಿ ಆಗುತ್ತೆ. ಹಾಗೆ ಸಾಯಂಕಾಲ ಟೈಮ್ನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಬೇಡಿದ್ರು, ಹಾಗಾಗಿ ಇವಾಗ ಮಾಡಿಕೊಡ್ತಾ ಇದ್ದೀನಿ ಫಿಂಗರ್ ಚಿಪ್ಸು. ಬಟ್ ಫಿಂಗರ್ ಚಿಪ್ಸ್ ನಾನು ಮನೆಯಲ್ಲೇ ಮಾಡ್ತೀನಿ. ಹೊರಗಡೆ ತೊಗೊಳೋದಕ್ಕಿಂತ ಮನೇಲಿ ಮಾಡಿದ್ರೆ ಎಲ್ಲರೂ ಸಾಕಷ್ಟು ತಿನ್ಬೋದು. ಹಾಗಾಗಿ ಮಾಡ್ತಾಯಿದ್ದೀನಿ. ಸೊ ಗೈಸ್, ಹಾಗಾಗಿ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.